ಜ್ಞಾನೋದಯ ಪಡೆಯದೇ ಇರುವುದಕ್ಕೆ ಕಾರಣಗಳು. ಯಾವಾಗ ಜೀವನದಲ್ಲಿ ವ್ಯವಹರಿಸುತ್ತಿರುತ್ತವೆಯೋ ಜೀವನ ತಿಳಿಸುತ್ತದೆ, ನೀವು ಜ್ಞಾನೋದಯವಾಗಿದೆಯೇ ಅಥವಾ ಇಲ್ಲವೇ, ಎನ್ಲೈಟೆಂಡ್ ಆಗಿದೆಯೇ, ನಾನ್ ಎನ್ಲೈಟೆಂಡ್ ಆಗಿದೆಯೇ ಎಂದು. ಯಾವುದೇ ಪರಿಸ್ಥಿತಿ ಬರಲಿ, ನೀವು ಮಾತ್ರ ದುಃಖ ಪಡಬಾರದು. ನಿಮಗೆ ನೋವು ಬರುತ್ತೆ, ಆದರೂ ದುಃಖ ಪಡಬಾರದು. ನೀವು ಇನ್ನೂ ಬಳಲುತ್ತಿದ್ದೀರಿ ಎಂದರೆ ನಿಮಗೆ ಜ್ಞಾನೋದಯವಾಗಿಲ್ಲ ಎಂದರ್ಥ. ಆದಿಶಂಕರಾಚಾರ್ಯರು ಹೇಳಿದರು, ನನಗೆ ಎಷ್ಟೋ ಧನ ಪಡೆದಿದ್ದರೂ, ಎಷ್ಟೋ ಜನಗಳು ಇದ್ದರೂ, ನಾನು ಯಾವಾಗಲೂ ಯೌವನದಿಂದಿಗೆ ಇದ್ದು ಎಲ್ಲ ಕೂಡ ಯಾವ ಸಮಯದಲ್ಲಾದರೂ ಕೂಡ ಹೋಗಿಬಿಡಬಹುದು. ಯಾವಾಗ ಇದನ್ನು ಅರ್ಥ ಮಾಡಿಕೊಳ್ಳುತ್ತಿರುತ್ತವೆಯೋ ಆಗ ಬ್ರಹ್ಮಪದದೊಳಗೆ ಪ್ರವೇಶಿಸುತ್ತಿದ್ದೇವೆ. ಅದೇ ಎನ್ಲೈಟನ್ಮೆಂಟ್.